ciao, bella ciao, bella ciao, ciao, ciao. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಸ್ನೇಹಿತರೆ, ನಿಜಕ್ಕೂ ಇದು ಜಂಜಿಗಳ ಮೊದಲ ಜಯ, ಮೊದಲ ಜಯ, ಮೊದಲ ಜಯ. ಚಪ್ಪಾಳೆ ತಟ್ಟಲೇಬೇಕು. ಯಾಕೆಂದ್ರೆ ಜಂಜಿಗಳ ಅಬ್ಬರದ ಬ್ಯಾಟಿಂಗ್ಗೆ ಮೋದಿ ಸರ್ಕಾರದ ಮಹತ್ವದ ವಿಕೆಟ್ ಪತನ ಆಗಿದೆ. ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಜಂಜಿಗಳ ಗೆಲುವು, ಜಿರಳೆಗಳ ಹೋರಾಟಕ್ಕೆ ಸಿಕ್ಕ ಮೊದಲ ಗೆಲುವು. ಇದು ಈ ದೇಶದ ಯುವ ಘರ್ಜನೆಯ ಗೆಲುವು. ಸ್ನೇಹಿತರೆ, ಯುವಕರು ಸಿಡಿದು ನಿಂತ್ರೆ, ಯುವಕರು ರೊಚ್ಚಿ ಗೆದ್ರೆ, ಯುವಕರು ಬೀದಿಗೆಳೆದ್ರೆ ನರೇಂದ್ರ ಮೋದಿ ರಾತ್ರೋರಾತ್ರಿ ಎದರಿ ಬೆಚ್ಚಿ ಬಿದ್ದು ಲೈವ್ ಮಾಡಬೇಕು, ಸೆಲ್ಫಿ ವಿಡಿಯೋ ಕೂಡ ಮಾಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. ನೀಟ್ ವ್ಯವಸ್ಥೆಯ ಅಕ್ರಮ, ಆ ಒಂದು ಪರೀಕ್ಷಾ ಏಜೆನ್ಸಿಯ ವೈಫಲ್ಯ, 21 ವಿದ್ಯಾರ್ಥಿಗಳ ಸಾವು, ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡುವಂತ ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾದ ದೌರ್ಜನ್ಯಕ್ಕೆ ಈಗ ಮೋದಿ ಸರ್ಕಾರ ಬೆಲೆ ತೆರಬೇಕಾಗಿದೆ. ಆ ಬೆಲೆ ತೆರುವ ವಿಚಾರವೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ನಿಜಕ್ಕೂ ನಾವು ಮಾಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ನಾವೇನ್ ಬೇಕಾದ್ರೂ ಮಾಡ್ತೀವಿ, ನಮ್ಮ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಹೋರಾಟ ಆದ್ರೂ ಮಾಡಿ, ನೀವು ಬೀದಿಗಾದ್ರೂ ಇಳಿರಿ, ನೀವು ಕಾಕ್ರೋಚ್ಗಳಾದ್ರೂ ಆಗಿ, ನಿಮ್ಮನ್ನ ನಾವು ದೇಶದ್ರೋಹಿಗಳು ಅಂತೀವಿ, ಆಂಟಿ ನ್ಯಾಷನಲ್ ಅಂತೀವಿ. ನಿಮಗೆ ಲಾಟಿಗೆ ಮೊಳೆ ಸಿಕ್ಕಿಸಿ ಹೆಂಗ್ ಬೇಕಂಗ್ ಹೊಡಿತೀವಿ, ತಲೆಗೆ ಹೊಡಿತೀವಿ, ಕಾಲಿಗೆ ಹೊಡಿತೀವಿ, ನಿಮ್ ಬುರುಡೆ ಸೀಳ್ತೀವಿ, ನಿಮ್ಮ ದೇಹ ಸೀಳ್ತೀವಿ ಅಂತ ಹೇಳ್ತಿದ್ದಂತ ನರೇಂದ್ರ ಮೋದಿ ದುಷ್ಟ ಆಡಳಿತಕ್ಕೆ ಮೊದಲ ಎಚ್ಚರಿಕೆಯನ್ನ, ಮೊದಲ ಬುಡಕ್ಕೆ ಬೆಂಕಿಡೋ ಕೆಲಸವನ್ನ ಈ ದೇಶದ ಯುವಕರು ಮಾಡಿದ್ದಾರೆ. ಸ್ನೇಹಿತರೆ, ನಂದು ವಿಶೇಷ ಅಂದ್ರೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ರು. ಅವರಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಮತ್ತು ಅವ್ರು ಮಾಡ್ತಿರುವ ಹೋರಾಟದ ವಿಚಾರಗಳನ್ನ, ದೃಶ್ಯಾವಳಿಗಳನ್ನ ಚಿತ್ರೀಕರಿಸಬೇಕು, ಮತ್ತೆ ಅವರ ಹೋರಾಟವನ್ನ ಎಲ್ಲ ಕಡೆ ನಾವು ಪ್ರಸಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದ್ವಿ. ಅಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಮತ್ತೆ SFI, ಡೆಮಾಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ, DYFI ಮತ್ತೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ವುಮೆನ್ಸ್ ಅಸೋಸಿಯೇಷನ್ ಸೇರಿದಂತೆ ವಿದ್ಯಾರ್ಥಿ ಸಂಘಟನೆಗಳು ದೆಹಲಿ ಬೇರೆ ಬೇರೆ ಭಾಗದಿಂದ, ಕರ್ನಾಟಕಕ್ಕಿಂತ ಬೇರೆ ಬೇರೆ ಭಾಗದಿಂದ ವಿದ್ಯಾರ್ಥಿಗಳಿಗೆ ಅಲ್ಲಿ ಬಂದಿದ್ರು. ನಾವು ಬಂದು ಇನ್ನೇನು ಅವರ ಹೋರಾಟದ ಎಲ್ಲ ಸುದ್ದಿಗಳನ್ನ, ಅವರ ಆಗ್ರಹಗಳನ್ನ ನಾವು ಚಿತ್ರೀಕರಿಸಬೇಕು ಅನ್ನೋ ಅಷ್ಟರಲ್ಲೇ ಅಲ್ಲಿ ಒಂದು ಸುದ್ದಿ ಬಂತು, ಬ್ರೇಕಿಂಗ್ ನ್ಯೂಸ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಂತು ನೋಡ್ಬೇಕ್ರಿ, ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಆ ವಿದ್ಯಾರ್ಥಿಗಳ ಉತ್ಸಾಹ, ಅವರ ಸೆಲೆಬ್ರೇಷನ್ ಮುಗಿಲು ಮುಟ್ಟಿತ್ತು. My name is Syed Fahad. I have came for here to protest because of NEET paper leak which is going on here and it's going on in every states. हमारा काम इतना है कि हम अपने हक के लिए लड़ाई कर रहे हैं. हमारा देश सही होने के लिए पहले मोदी जी को रिज़ाइन करना पड़ेगा, धर्मेंद्र प्रधान को रिज़ाइन करना पड़ेगा और अमित शाह को रिज़ाइन करना पड़ेगा. अभी कितने फर्स्ट टाइम लीक नहीं हुआ है इस पेपर. नीट पेपर इससे पहले 5 बार लीक हो चुका है और उसमें 93 स्टूडेंट्स सुसाइड कर चुके हैं. मोदी जी, आप उनके घर वालों को क्या बोलेंगे? 93 स्टूडेंट्स, इट्स नॉट ए जोक. उन फैमिलीज़ को आप क्या बोलोगे? I'm not a Janji.
ಬಟ್ ಈ ಜಂಜಿ ಸ್ಪಿರಿಟ್ ನೋಡಿದ್ರೆ ಖುಷಿ ಆಗ್ತಾ ಇದೆ. ಒಂದು ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ ಜಂಜಿ. ಏನು ಕಾಕ್ರೋಚಸ್ ಅಂತ ಏನು ಹೇಳಿದ್ರು ಸೂರ್ಯಕಾಂತ್ ಅವ್ರಿಗೆ ಧನ್ಯವಾದ ಹೇಳ್ಬೇಕನ್ಸುತ್ತೆ ನಮ್ಮ ದೇಶ. ಈಗ ಪ್ರಥಮ ಬಾರಿಗೆ 12 ವರ್ಷಗಳಲ್ಲಿ ಮೋದಿ ಸರ್ಕಾರ ಒಬ್ಬ ಸಚಿವರನ್ನು ರಾಜೀನಾಮೆ ತೆಗೆದುಕೊಂಡ ಒಬ್ಬ ಸಚಿವರು ರಾಜೀನಾಮೆ ನೀಡಿದ್ರೆ ಅಂದರೆ ಅದಕ್ಕೆ ಕಾರಣ ಈ ಜಂಜಿ. ಇವರು ಹೋರಾಟ ನಿಜವಾಗ್ಲೂ ನ್ಯಾಯಸಮ್ಮತವಾಗಿತ್ತು. ಯಾಕಂದರೆ ಕಳೆದ 12 ವರ್ಷಗಳಲ್ಲಿ 150ಕ್ಕಿಂತ ಹೆಚ್ಚಿಗೂ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ, ನಿರುದ್ಯೋಗದ ಸಮಸ್ಯೆ ಹೆಚ್ಚಿಗೆ ಇದೆ. ಆಮೇಲೆ ಎಜುಕೇಷನ್ ಅನ್ನೋದು ತುಂಬ ದುಬಾರಿ ಆಗಿತ್ತು. ಆಮೇಲೆ ಜನರ ಸಮಸ್ಯೆ ಕಷ್ಟಪಡ್ತಾಯಿದ್ರು. ಆ ಎಲ್ಲ ಕಾರಣಕ್ಕಾಗಿ ಏನು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಶುರುವಾಯಿತು. ಸೋನಮ್ ವಾಂಗ್ಚುಕ್ ಅವ್ರ ನೇತೃತ್ವ ಮತ್ತು ಅಭಿಜಿತ್ ಪರ್ಕೆ ಇಡೀ ದೇಶ ಸ್ಪಂದಿಸಿದೆ. ಇಡೀ ದೇಶದ ಯುವಜನರು ಅವ್ರ ಜೊತೆಗಿದ್ದರು. ಅದಕ್ಕೆ ಕಾರಣ ಆಗಿ ಆ ಯುವಜನತೆ ಒತ್ತಡಕ್ಕೆ ಮಣಿದು ಇವತ್ತು ಅಂತಿಮವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಇವ್ರದ್ದು ಇಲ್ಲಿಗೆ ಪ್ರತಿಭಟನೆ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಆಕ್ರೋಶ ಎಲ್ಲ ತಣಿದು ಅವರ ಸೆಲೆಬ್ರೇಷನ್, ಅವರ ಸಂಭ್ರಮ, ಅವರ ಉತ್ಸಾಹ ಅದಕ್ಕೆ ಪಾರವೇ ಇರಲಿಲ್ಲ. ಅದನ್ನ ಈ ಒಂದು ಆ ದೃಶ್ಯಾವಳಿಗಳನ್ನು ನಾವೆಲ್ಲ ನಿಮಗೆ ತೋರಿಸ್ತೀವಿ, ನೀವು ನೋಡಿ. ಜೊತೆಗೆ ಆ ಯುವಕರನ್ನು ಕೂಡ ನಾವು ಮಾತಾಡಿಸಿದ್ವಿ. ಅವರಲ್ಲಿದ್ದಂಥ ಆ ಒಂದು ಆಕ್ರೋಶ, ಸಿಟ್ಟು, ಆ ಸೆಡವು ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರ ಯುವಕರಿಗೆ ಮಾಡಿದಂಥ ಮೋಸ, ವಂಚನೆ, ದ್ರೋಹ ಅದೆಲ್ಲವನ್ನು ಕೂಡ ಆ ಬೈಟ್ಗಳಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದಷ್ಟೇ ಅಲ್ಲ, ಏನು ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಅಂತ ಕೇಳಬೇಕು ಆ ಸುದ್ದಿ ಬರ್ತಿದ್ದಂಗೆ ನಹಿ ಚಲೆಂಗೆ ಇಲ್ಲಿ ದುಷ್ಟತನ, ನಿಮ್ಮ ರೌಡಿಸಮ್ಮು, ನಿಮ್ಮ ಈ ಕ್ರೌರ್ಯ ನಮ್ಮ ಹತ್ರ ನಡೆಯಲ್ಲ. ನಹಿ ಚಲೆಂಗೆ ಇದು ಭಾರತ. ಯಾರ ಭಾರತ ಇದು? ಭಗತ್ ಸಿಂಗ್ ಭಾರತ, ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತ, ಇದು ಯುವಶಕ್ತಿಯ ಭಾರತ. ನಮ್ಮ ಹತ್ರ ನಿಮ್ಮ ಆಟಗಳು ನಡೆಯಲ್ಲ ಅಂತೇಳಿ ಏನು ಹಾಡುಗಳ ಮೂಲಕ ಅವ್ರ ಸಂಭ್ರಮ, ಅವ್ರ ಕುಣಿತದ ಮೂಲಕ ಸಂಭ್ರಮ, ಆ ಘೋಷಣೆಯ ಮೂಲಕ ಸಂಭ್ರಮ, ಆ ವಿಡಿಯೋಗಳನ್ನ ನಿಮ್ಗೆಲ್ಲ ಬಿತ್ತರಿಸ್ತೀವಿ. ಸವಿಸ್ತಾರವಾಗಿ ನೋಡಿ ಎಷ್ಟು ಸೆಲೆಬ್ರೇಷನ್ ಇತ್ತು. ಇನ್ನು ದೆಹಲಿಯಲ್ಲಿ ಅದೆಷ್ಟರ ಮಟ್ಟಿಗೆ ಇದೆಯೋ ನಾವೆಲ್ಲ ನೋಡ್ಬೇಕು. ಆ ಅಭಿಜಿತ್ ದೀಪ್ಗೆ ಅಂತೂ ಅವ್ರೇನೋ ಅನಾರೋಗ್ಯ ಆಗಿತ್ತಂತೆ, ಆದ್ರೂ ಕೂಡ ಅಲ್ಲಿನ ಜನಸ್ತೋಮ ಏನ್ ಕೇಕೆ ಹೊಡಿತಿದ್ದಾರೆ, ಏನು ಕುಣಿತಿದ್ದಾರೆ. ಅವ್ರ ಸೆಲೆಬ್ರೇಷನ್ ವಿಚಿತ್ರವಾಗಿದೆ. ಯಾಕೆ ಗೊತ್ತಾ? ಅವರು ಬಂದಿದ್ದು ನಿಮ್ಮ ಗುಲಾಮಿತನದ ಭಾಷಣಕ್ಕೆ. ನೀವು ಹೇಳುವಂತ ಈಗ ಸಾಹೇಬ್ರದ್ದು ಒಂದು ಭಾಷಣ ಬಂದಿದೆಯಲ್ಲ, ಮಿತ್ರೋ ಅಂತಿದ್ದಾರೆ. ಈಗ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್. ನಾನು ಈಗ ಸೆಲ್ಫಿ, ಸಣ್ಣ ಮಕ್ಕಳೆಲ್ಲ ಮೋದಿ ಅವರೇ ಸೆಲ್ಫಿ ವಿಡಿಯೋ ಮಾಡಬೇಕಾದ್ರೆ ಆಂಗಲ್ನ ಹಿಂಗಿಟ್ಕೊಳ್ಳಿ ಅನ್ನೋ ಅಂತ ಹೇಳಿ ಬುದ್ಧಿವಾದ ಹೇಳೋ ಲೆವೆಲ್ಗೆ ನಮ್ಮ ದೇಶದ ಪ್ರಧಾನಿಯವರು ಬಂದಿದ್ದಾರೆ. ಕಾರಣ ಬೆಚ್ಚಿ ಬಿದ್ದು ಬೆದರಿ ಹೋಗ್ಬಿಟ್ಟಿದ್ದಾರೆ, ದಿಗಿಲಾಗ್ಬಿಟ್ಟಿದ್ದಾರೆ, ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ ಇವ್ರು, ಏನೋ ಮಾಡ್ತಾರೆ ಅಂತೇಳಿ ಲೈವ್ ಎಲ್ಲ ಮಾಡಿಬಿಟ್ರು. ಆ ಸೆಲೆಬ್ರೇಷನ್ ವಿಡಿಯೋಗಳು, ಆ ಬೈಟ್ಸ್ಗಳೆಲ್ಲ ನೀವು ಕೇಳಿ. ಆಮೇಲೆ ವಿದ್ಯಾರ್ಥಿಗಳ ಆಗ್ರಹ ಏನ್ ಗೊತ್ತಾ? ನಾವು ಇಲ್ಲಿಗೆ ನಿಲ್ಸಲ್ಲ. ಈ ದುಷ್ಟ, ಈ ಭ್ರಷ್ಟ ಮೋದಿ ಆಡಳಿತದ ವಿರುದ್ಧ ನಮ್ಮ ಗರ್ಜನೆ ಇಲ್ಲಿಗೆ ನಿಲ್ಲಲ್ಲ. ಬಹುಶಃ ಮೋದಿ ಸರ್ಕಾರದ ಒಂದು ಪ್ಲಾನ್ ಏನ್ ಗೊತ್ತಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರೆ ಹೋರಾಟ ಸ್ಟಾಪ್ ಆಗ್ಬಿಡುತ್ತೆ, ಇವ್ರ ಹೋರಾಟ ನಿಂತು ಬಿಡುತ್ತೆ, ಎಲ್ಲ ಮನೆಗೆ ಹೋಗ್ಬಿಡ್ತಾರೆ. ಸ್ವಾಮಿ, ಇದು ಇನ್ನು ಇದು ಯುವ ಬೋರ್ಗರೆತ ಇನ್ನು ಶುರುವಾಗಿದೆ. ಇನ್ನು ಶುರುವಿಗೆ ಇಷ್ಟೊಂದು ಆಗ್ಬಿಟ್ರೆ ಇನ್ನು ಕೊನೆಗೆ ದೊಡ್ಡ ಮಟ್ಟದಲ್ಲಿರುತ್ತೆ ಆ ಅಬ್ಬರ ದೊಡ್ಡ ಮಟ್ಟಕ್ಕಿರುತ್ತೆ. ಈ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಒಂದು ಹಾಡಿದೆ, ಇಳಿದು ಬಾ ತಾಯಿ ಇಳಿದು ಬಾ, ಹಂಗೆ ಬೋರ್ಗರೆದು ಬಾ, ಧುಮ್ಮಿಕ್ಕಿ ಬಾ, ನೀನ್ ಹಂಗ ಬಾ ಅಂತ. ಹಂಗೆ ಯುವಕರ ಫೋರ್ಸ್ ಆ ಲೆವೆಲ್ಗೆ ಬರ್ತಾ ಇದೆ. ಈಗ ಯುವಕರು ಮತ್ತೆ ಹೋರಾಟಗಾರರು ಇನ್ನೊಂದು ಆಗ್ರಹ ಏನು ಅಂದ್ರೆ, ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರೆ ಆಗ್ಬಿಡ್ತಾ? ಇನ್ಯಾರೋ ಒಬ್ಬ ಬರ್ತಾನೆ, ಅವನು ಅದೇ ಕತೆ ಮಾಡ್ತಾನೆ. ನಾವು ಇಷ್ಟಕ್ಕೆ ಸುಮ್ಮನಾಗಲ್ಲ. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಅಂದ್ರೆ ಮೀನ್ಸ್, ನೀವು ಪರೀಕ್ಷೆಯನ್ನು ನಡೆಸ್ತಿರಲ್ಲ, ನೀಟ್ ಇರ್ಬೋದು, CBSE ಇರ್ಬೋದು, ಬೇರೆ ಬೇರೆ ಸ್ಪರ್ಧಾತ್ಮಕವಾದ ಪರೀಕ್ಷೆಗಳು ನಡೆಸ್ತಿರಲ್ಲ, ಅದರಲ್ಲಿ ಪಾರದರ್ಶಕತೆಯಿಂದ ನೀವು ನಡೆಸಬೇಕು. ಆ ಸಿಸ್ಟಮ್ ಬರೋವರೆಗೂ ನಾವು ಸುಮ್ಮನಾಗಲ್ಲ. ಆನಂತರ ಇನ್ನೊಂದು ಮುಖ್ಯವಾದ ಆಗ್ರಹ ಏನ್ ಗೊತ್ತಾ? 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ರಲ್ಲ, ಅವ್ರು ಸೂಸೈಡ್ ಮಾಡ್ಕೊಂಡು ಸಾಯಲಿಲ್ಲ, ಅವ್ರನ್ನ ಕೊಲೆ ಮಾಡ್ತು ಈ ಮೋದಿ ಸರ್ಕಾರ. ಅವರು ಸಾಯೋ ಹಾಗೆ ಮಾಡ್ತು. ಹಾಗಾಗಿ ಆ 21 ಜನ, ಅಧಿಕೃತವಾಗಿ 21 ಜನ, ಇನ್ನು ಅನಧಿಕೃತವಾಗಿ ಅಂದ್ರೆ ಮೀನ್ಸ್ ಏನು ಗೊತ್ತಾಗದೆ ಹಾಗೆ, ಸರ್ಕಾರದ ಗಮನಕ್ಕೆ ಬಾರದೆ ಸತ್ತೋಗಿರೋ ವಿದ್ಯಾರ್ಥಿಗಳು ಗೊತ್ತಿಲ್ಲ. ಅಧಿಕೃತವಾಗಿ 21 ಜನ. ಆ 21 ಜನ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಕೋಟಿಗಟ್ಲೆ, 1 ಕೋಟಿನಾದ್ರೂ ಪರಿಹಾರ ಕೊಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಅಲ್ಲಿವರೆಗೂ ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಹೇಳಿದ್ದಾರೆ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದ ವಿಚಾರ ಏನು ಅಂದ್ರೆ, ನರೇಂದ್ರ ಮೋದಿ ಸರ್ಕಾರ ನಾವು
ಪ್ರಜಾಸತ್ತಾತ್ಮಕವಾದ ನೆಲೆಯಲ್ಲಿ ನಿಮ್ಮ ನೀಟ್ ಸ್ಕ್ಯಾಮ್ ವೈಫಲ್ಯವನ್ನು ಖಂಡಿಸಿ, ನಿಮ್ಮ ಏನು ದುರಾಡಳಿತವನ್ನು ಖಂಡಿಸಿ ಏನು ನೀವು ಸ್ಪಂದಿಸ್ಲಿಲ್ವಲ್ಲ, ನಿಮ್ಮ ದುರಹಂಕಾರವನ್ನು ಖಂಡಿಸಿ ನಾವು ದೆಹಲಿಯಲ್ಲಿ ಹೋರಾಟ ಮಾಡಿದ್ರೆ ನೀವು ಗೂಂಡಾಗಳನ್ನು ಕರೆಸಿ, ಅಂದರೆ ಪೊಲೀಸರು ಅಲ್ಲದೆ ಖಾಸಗಿ ಆಗಿರುವಂಥ ಒಂದಷ್ಟು ಗೂಂಡಾಗಳನ್ನು ಕರೆಸಿ ಅವರಿಗೆ ಯೂನಿಫಾರ್ಮ್ ಎಲ್ಲ ಹಾಕಿಸಿ ವಿದ್ಯಾರ್ಥಿಗಳ ಮೇಲೆ ಟಿಯರ್ ಗ್ಯಾಸ್ ಎಲ್ಲ ಸಿಡಿಸಿ ಅವ್ರ ಕೈಗೆ ತಲೆಗೆ ಸಿಕ್ಕಂಗೆಲ್ಲ ಹೊಡೆದ್ರಲ್ಲ, ಯಾರೆಲ್ಲ ಹಲ್ಲೆ ಮಾಡಿದರೆ ಅವ್ರ ಮೇಲೆಲ್ಲ ಕೇಸ್ ದಾಖಲಾಗಬೇಕು. ಆನಂತರ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನೀವು ಅನಧಿಕೃತವಾಗಿ ಅಥವಾ ಕಾನೂನು ಬಾಹಿರವಾಗಿ ಕೇಸ್ ಮಾಡಿದ್ರಲ್ಲ, ಅದನ್ನೆಲ್ಲ ವಾಪಸ್ ತಗೊಳ್ಬೇಕು. ಇಷ್ಟೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಜಿರಳೆಗಳು ಅವೇನು ಮಾಡ್ತವೆ? ಅವರಿಗೆ ಚೀನಾದಿಂದ ದುಡ್ಡು ಬಂದಿದೆ, ಪಾಕಿಸ್ತಾನದಿಂದ ದುಡ್ಡು ಬಂದಿದೆ, ಅಮೇರಿಕದಿಂದ ದುಡ್ಡು ಬಂದಿದೆ. ಇವರು ಏಜೆಂಟ್ರು, ಇವರು ಆಂಟಿ ನ್ಯಾಷನಲ್ಲು. ಜಿರಳೆಗಳನ್ನು ಸ್ಪ್ರೇ ಹಾಕ್ಬಿಟ್ಟು ಓಡಿಸ್ಬಿಡ್ತೀವಿ. ಜಿರಳೆಗಳು ಏನು ನೋಡಿ, ನಮ್ಮ ನರೇಂದ್ರ ಮೋದಿ ರಾತ್ರಿ ಬಂದ್ಬಿಟ್ಟು ಲೈವ್ ಎಲ್ಲ ಹಿಟ್ ಹೊಡೆದ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಜಿರಳೆಗಳೆಲ್ಲ ಚೆಲ್ಲಾಪಿಲ್ಲಿ ಆಗೋಗ್ಬಿಟ್ಟು. ದಯಮಾಡಿ ನರೇಂದ್ರ ಮೋದಿ ಅವರ ಭಕ್ತಾದಿಗಳೇ, ಅವರ ಅಭಿಮಾನಿಗಳೇ, ನೀವೂ ಬದಲಾಗಿ. ಈಗೇನು ಜೆನ್ಜಿ ಅಂತ ನಾವು ಹೇಳ್ತೀವಲ್ಲ, ದೆಹಲಿ ಸೇರಿದಂತೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟ ಮಾಡ್ತಿರಲ್ಲ, ಅವರು ಒಂದು ಕಾಲದಲ್ಲಿ ಮೋದಿಯ ಭಕ್ತರಾಗಿದ್ದರು, ಮೋದಿಯನ್ನ ಫಾಲೋ ಮಾಡ್ತಾ ಇದ್ರು, ಮೋದಿಗೆ ಬೆಂಬಲ ಕೊಡ್ತಾ ಇದ್ರು. ಯಾವಾಗ ನರೇಂದ್ರ ಮೋದಿ ಈ ದೇಶದ ಯುವಕರ ಆಶೋತ್ತರಗಳಿಗೆ ಸ್ಪಂದಿಸದೆ ಅವರ ಕನಸುಗಳಿಗೆ ಕೊಳ್ಳಿ ಇಟ್ಟರೋ, ಆಗ ಅವರೆಲ್ಲ ಪ್ರಜ್ಞಾವಂತರಾಗಿ ಬದಲಾಗಿದ್ದಾರೆ. ಇನ್ನುಳಿದ ಮೋದಿ ಭಕ್ತರು ತಟ್ಟೆ ಬಡಿಯೋದನ್ನು ಬಿಟ್ಟು, ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ಗಳಲ್ಲಿ ಮುಳುಗೋದನ್ನು ಬಿಟ್ಟು, ಅವರಿಗೆ ಜೈಕಾರ ಹಾಕೋದನ್ನು ಬಿಟ್ಟು ಈ ವಿದ್ಯಾರ್ಥಿ ಹೋರಾಟಗಳ ಜೊತೆ ಕೈ ಜೋಡಿಸಿ. ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಯಾವ ಕ್ರಾಂತಿಯನ್ನು ಬೇಕಾದರೂ ಮಾಡಬಲ್ಲರು. ಮತ್ತು ಸರ್ಕಾರ ನಡುಗಬೇಕಾಗತ್ತೆ. ನಿಮ್ಮ ಹಿಟ್ಟು ಸ್ಪ್ರೇಗಳಿಗೆಲ್ಲ ನಡುಗಲ್ಲ ಜಿರಳೆಗಳು, ಜಂಜಿಗಳು. ರೊಚ್ಚಿಗೆದ್ರೆ ಸರ್ಕಾರವೇ ಅಲ್ಲಾಡುತ್ತೆ, ಸರ್ಕಾರವೇ ನಡುಗುತ್ತೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಹಾಗಾಗಿ ಪ್ರಜಾಸತ್ತಾತ್ಮಕವಾದ ನೆಲೆಯಲ್ಲಿ ಹೋರಾಟಕ್ಕೆ ಯಾವತ್ತೂ ಗೆಲುವಿದ್ದೇ ಇರುತ್ತೆ. ನಮ್ಮ ಭಾರತ ಹೋರಾಟದಿಂದಲೇ ಬಂದಿರೋದು. ಬ್ರಿಟಿಷರನ್ನ ಓಡಿಸಿರೋದು ಕೂಡ ಒಂದು ಅಹಿಂಸಾತ್ಮಕವಾದ ಹೋರಾಟದ ಮೂಲಕವೇ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಇನ್ನಾದರೂ ಸ್ವಲ್ಪ ಬದಲಾವಣೆ ಆಗಲಿ, ಜನರಿಗೆ ಸ್ಪಂದಿಸಲಿ, ಯುವಕರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಇಲ್ಲಾಂದರೆ ರಾತ್ರೋರಾತ್ರಿ ನರೇಂದ್ರ ಮೋದಿಯವರು ಬೆದರಿ ಸೆಲ್ಫಿ ವಿಡಿಯೋ ಮಾಡಿ ಅದನ್ನು ಕಳಿಸುವಂಥ ಒಂದು ಕೆಟ್ಟ ಸ್ಥಿತಿ ಬರುತ್ತೆ. ಹಾಗಾಗಿ ನರೇಂದ್ರ ಮೋದಿಯವರು ಇನ್ನಾದರೂ ಯುವಕರ ಮಾತುಗಳನ್ನು, ಆಶೋತ್ತರಗಳನ್ನು ಕೇಳಲಿ. ನೆಗ್ಲೆಕ್ಟ್ ಮಾಡಿದ್ರೆ ನೆಕ್ಸ್ಟು ಟಾರ್ಗೆಟ್ ನರೇಂದ್ರ ಮೋದಿಯವರೇ ಆಗ್ತಾರೆ. ನಮಸ್ಕಾರ.